ನಮಸ್ತೆ. ರವಿ ಅವರು ಬಂದಿದ್ದಾರೆ. ಸರ್ ಏನು ಹೇಳ್ತೀರಾ ಸರ್? ಇಷ್ಟು ದಿವಸದಿಂದ ಇಲ್ಲಿ SIT ತಂಡದವರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈಗಷ್ಟೇ ನೀವು ಆಗಮಿಸಿದ್ದೀರಾ. ಇವತ್ತು ಬಂದ್ರಾ ಅಲ್ಲ ಮೊನ್ನೆ ಎಲ್ಲ ಬಂದಿದ್ದೀರಾ ಸರ್? ನಾನು ಎವ್ರಿ ಡೇ ಬಂದು ಒಂದೊಂದು ಟ್ರಿಪ್ ಹೋಗ್ತಾ ಇದ್ದೇನೆ. ಆದರೆ ಮೊನ್ನೆ ನಾನೊಂದು 1 ವಾರದ ಮುಂಚೆ ಈ SIT ಟೀಮ್ ಸ್ಟಾರ್ಟ್ ಆಗೋ ಮುಂಚೆ ಒಂದು ಮಾತು ಹೇಳಿದ್ದೆ, ಪ್ರಕೃತಿ 100% ಸಪೋರ್ಟ್ ಮಾಡ್ತದೆ ಈ ಕೆಲಸಕ್ಕೆ ಅಂತ. ಈಗ ನೋಡಿ, ನೀವೇ ನೋಡ್ತಾ ಇದ್ದೀರಿ ಪ್ರಕೃತಿ ಹೇಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ. ಖಂಡಿತ ಸತ್ಯ ಇದ್ದದ್ದಕ್ಕೇನೆ ಇದೆಲ್ಲ ಆಗ್ತಾ ಇದ್ದದ್ದು. ಅದೇ ಇವತ್ತು ನಮಗೆ ಈಗ ಬಂದಿರುವಂಥ ಮಾಹಿತಿ, ನಾವು ಇವತ್ತು ಜಯಂತ್ ಟಿ ಅವರು SIT ತಂಡಕ್ಕೆ ಕಂಪ್ಲೇಂಟ್ ಕೊಡಲಿಕ್ಕೆ ಹೋದಾಗ ಕಚೇರಿಗೆ, SIT ಕಚೇರಿಗೆ, ಅಲ್ಲಿ ಕಂಪ್ಲೇಂಟ್ ತೊಗೊಂಡಿಲ್ಲ ಅಂತ ನೀವು ಧರ್ಮಸ್ಥಳದಲ್ಲಿ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದ್ರಂತೆ. ಹಾಗೆ ಈಗ ಧರ್ಮಸ್ಥಳ ಕಂಪ್ಲೇಂಟ್ ಕೊಡಲಿಕ್ಕೆ ಜಯಂತ್ ಟಿ ಅವರು ಅಲ್ಲಿ ಒಳಗಡೆ ಹೋದವರು ಹೊರಗೆ ಬಂದಿಲ್ಲ, ಇನ್ನೂ ಕೂಡ ಬಂದಿಲ್ಲ. ಅಷ್ಟೊತ್ತಿಗೆ ನಮಗೆ ಮಾಹಿತಿ ಬಂತು, ಇಲ್ಲಿ 2 ಮೂಟೆ ಉಪ್ಪು ತೊಗೊಂಡು ಹೋಗಿದ್ದಾರಂತೆ. ಮತ್ತು ಬೆಳಗ್ಗೆ ಹೋದಂಥ SIT ತಂಡದವರು ಇನ್ನೂ ಕೂಡ ವಾಪಸ್ ಬಂದಿಲ್ಲ ಅಂತೆ. ಮಧ್ಯಾಹ್ನ ಊಟಕ್ಕೂ ಕೂಡ ಬಂದಿಲ್ಲ. ಯಾಕಂದರೆ ಮೊನ್ನೆ 6ನೇ ಸ್ಪಾಟಲ್ಲಿ ಏನು ಆಸ್ತಿ ಪಂಜರ ಸಿಕ್ಕ ಸಂದರ್ಭದಲ್ಲಿ ಅಲ್ಲಿ ಅವರು ಅವತ್ತು 8 ಗಂಟೆ ಆಗಿದೆ ರಾತ್ರಿ. ಅಲ್ಲಿ FSL ತಂಡದವರಿಗೆ ಏನು ಅಲ್ಲಿ ಕೆಲವೊಂದು ಪರೀಕ್ಷೆಗಳು ಇರುತ್ತಂತೆ, ಹಾಗಾಗಿ ಅವತ್ತು ಲೇಟ್ ಆಗಿದೆ. ಇವತ್ತು ಕೂಡ ಊಟಕ್ಕೆ ಕೂಡ ಬಂದಿಲ್ಲ, ಇಲ್ಲಿ ಏನು ಸುದ್ದಿ ಬರ್ತಾ ಇಲ್ಲ. ಹಾಗಾಗಿ ಏನಾದರೂ ಒಂದು ಆಗಿರ್ಬೋದಾ? ನಿಮ್ಮ ಅನಿಸಿಕೆ ಏನು ಹೇಳ್ತೀರಾ? ನೋಡಿ, ಏನೇ ಹೇಳಿದ್ರು ಪ್ರಕೃತಿ ಬಿಡೋದಿಲ್ಲ ಅಂತ ನಾನು ಮೊನ್ನೆಯಿಂದ ಒಡ್ಡಿನಿಂದ ನಾನು ಹೇಳ್ತಾ ಇದ್ದೇನೆ. ಪ್ರಕೃತಿ 100% ಉತ್ತರ ಕೊಡ್ತದೆ. ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮ್ಮ ಲಾಯರ್ಗಳಿದ್ದಾರೆ, ಅದೆಲ್ಲ ವಿಷಯ ಗೊತ್ತಾದರೆ ಈಗ ಇಮಿಡಿಯೇಟ್ಲಿ ಕೋರ್ಟಿಗೆ ಹೋಗ್ತಾರೆ. ನಮ್ಮ ಅಡ್ವೊಕೇಟ್ ಟೀಮ್ ಸ್ಟ್ರಾಂಗ್ ಇದೆ, ಗೊತ್ತಾಯ್ತಲ್ಲ. ಎಷ್ಟೇ ಆಟ ಆಡಿದರೆ ಸಹ ಪ್ರಕೃತಿಯೇ ಮುನಿದು ಉತ್ತರ ಕೊಡ್ತಾಳೆ. ಅದಕ್ಕೋಸ್ಕರ ಇಲ್ಲಿ ದೇವರು ಅಷ್ಟು ರೆಡಿಯಾಗಿ ಕಟೆಬದ್ಧವಾಗಿ ನಿಂತಿದ್ದಾರೆ. 100% ಜಯ ಸಿಗ್ತದೆ. ಸ್ವಲ್ಪ ಸಮಾಜ ತಾಳ್ಮೆಯಿಂದ ನೋಡಬೇಕು, ತಾಳ್ಮೆಯಿಂದ ಅಬ್ಸರ್ವೇಷನ್ ಮಾಡಬೇಕು. 100% ಸಿಗ್ತದೆ ಅಂತ ನನ್ನ ಒಂದು ಭಾವನೆ. ಇದರಲ್ಲಿ ಯಾರೇ ಅಧಿಕಾರಿಗಳು ಆಟ ಆಡಿದರೆ ಸಹ ಆಡಬಾರ್ದು, ದಯವಿಟ್ಟು ಹೇಳ್ತೇನೆ, ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೇನೆ ಸರ್ಕಾರಕ್ಕೆ ಹಾಗೂ ಈ ತನಿಖಾ ತಂಡಕ್ಕೆ ಎಲ್ಲ. ಯಾವುದಕ್ಕೂ ನೀವು ಬಗ್ಬೇಡಿ. ಸತ್ಯವನ್ನು ಹೊರಗೆ ತೋರಿಸಿ, ನ್ಯಾಯವನ್ನು ತೋರಿಸಿ. ಇದರಲ್ಲಿ ಪ್ರತಿಯೊಂದು ದೇವರಿಂದ ಹಿಡಿದು ಪ್ರತಿಯೊಂದು ಸತ್ಯ, ಧರ್ಮ, ನ್ಯಾಯ, ನೀತಿ ಪ್ರತಿಯೊಂದಕ್ಕೂ ಬೆಲೆ ಬರಬೇಕಾ? ಈ ಸತ್ಯದ ಹೋರಾಟ, ಈ ನ್ಯಾಯಬದ್ಧ ಹೋರಾಟ, ಈ ಧರ್ಮ ಹೋರಾಟ, ಇದು ಧರ್ಮ ಯುದ್ಧ ಅಂತ ನಾವು ಸ್ಟಾರ್ಟಿಂಗ್ ಅಂತ ಹೇಳ್ತಾ ಬಂದಿದ್ದೇವೆ. 100% ನಮಗೆ ನ್ಯಾಯ ಸಿಗ್ತದೆ. ತಾಳ್ಮೆಯಿಂದ ಅಧಿಕಾರಿಗಳು ಸಹ ಸಮಾಜ ಹೇಗೆ ಹೇಳ್ತದೆ ಅದಕ್ಕೋಸ್ಕರ ಕೋಆಪ್ರೇಟ್ ಮಾಡಿ ಚಂದದಲ್ಲೊಂದು ಇದಕ್ಕೆ ಒಂದು ಸತ್ಯ ನ್ಯಾಯವನ್ನು ತೋರಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಸರ್, ನೀವು ಚಿಕ್ಕಂದಿನಿಂದ ಏನಾದರೂ ಕೇಳ್ಪಟ್ಟಿದ್ದೀರಾ ಇಲ್ಲಿ ಈ ಥರ ಒಂದು ಅನಾಚಾರ ಎಲ್ಲ ನಡೀತಾ ಇದೆ, ಶವಗಳನ್ನೆಲ್ಲ ಊತಾಕ್ತಾರೆ, ಈ ಥರ ಎಲ್ಲ ಅಲ್ಲಿ ಕೊಲೆಗಳಾಗ್ತಾ ಇದೆ, ಅತ್ಯಾಚಾರ, ಅನಾಚಾರಗಳು ಮತ್ತು ಅಸಹಜ ಸಾವುಗಳು ನಡೀತಾ ಇದೆ, ಮತ್ತು ಏನಾದರೂ ಮಾಹಿತಿ ಗೊತ್ತಿತ್ತು? ಚಿಕ್ಕಂದಿನಿಂದ ಅಂದರೆ ಇಲ್ಲಿ ಅನ್ಮೆಚ್ಯೂರ್ಡ್ ಮಕ್ಕಳು ಇಲ್ಲಿ ಬರಬಾರ್ದು, ಅದೊಂದು ನಾನು ಕೇಳಿದ್ದೇನೆ, ಸಣ್ಣ ಇರುವಾಗ ಕೇಳಿದ್ದೇನೆ. ಇನ್ಮೆಚ್ಯೂರ್ಡ್ ಮಕ್ಕಳು ಇಲ್ಲಿ ಬಂದು ಅಣ್ಣಪ್ಪ ಬೆಟ್ಟಕ್ಕೆ ಹೋಗಲಿಕ್ಕೆ ಬಾರ್ದು, ಮತ್ತು ಹೋದರೆ ಅವರನ್ನು ಇಲ್ಲಿಯೇ ಬಿಟ್ಟು ಹೋಗಬೇಕು ಅನ್ನುವ ಕೆಲವೆಲ್ಲ ಊಹಾಪೋಹ ತುಂಬ ಇದೆ. ಅದಕ್ಕೆ ನಿಸ್ಸಂದೇಹದಿಂದ, ನಿಸ್ಸಂಕೋಚವಾಗಿ, ನ್ಯಾಯ ರೀತಿಯಿಂದ, ಧರ್ಮದಿಂದ ಚಂದದಲ್ಲಿ ಪ್ರತಿಯೊಂದು ಎನ್ಕ್ವೈರಿ ಮಾಡಬೇಕು ಈ ವಿಷಯದಲ್ಲಿ. ಖಾಲಿ ಬುರುಡೆ ಅಂದರೆ ಬುರುಡೆ ಅಂತ ಅಲ್ಲ. ಈಗ ನಾವು ಸೌಜನ್ಯ ಪರ ನ್ಯಾಯ ಹೋರಾಟಗಾರರು. ಇದರಿಂದ, ಈ ತನಿಖಾ ತಂಡದಿಂದವೇ ನಮ್ಮ ಸೌಜನ್ಯ ಹೋರಾಟ ಸಹ ಮೇಲೆ ಹೇಳಬೇಕು. ನಾವು ಅದನ್ನು ಕೇಳುದೀಗ. ಸೌಜನ್ಯ ಹೋರಾಟ ಸಹ ನಮಗೆ ನ್ಯಾಯ, ವೆರಿ ಇಂಪಾರ್ಟೆಂಟ್ ಸೌಜನ್ಯ. ಈಗ ಇದಕ್ಕೆ ಅಂದರೆ ನಮ್ಮ ಲಾಯರ್ ಟೀಮ್ ಇದೆ, ಧನಂಜಯ್ ಸರ್ ಇದ್ದಾರೆ. ಸೌಜನ್ಯ ಹೋರಾಟದಿಂದ ಇದು ಹೊರಗೆ ಬಂದದ್ದಲ್ಲ, ಹಾಗಾದರೆ ಸೌಜನ್ಯ ಇದರಲ್ಲಿ ಬರಲೇಬೇಕಲ್ಲ. ಅದಕ್ಕಾಗಿ 100% ಸರ್ ನ್ಯಾಯ ಸಿಗ್ತದೆ. ನಾವು ತಾಳ್ಮೆಯಿಂದಿರುವ ಅಧಿಕಾರಿಗಳಿಗೂ ದೇವರು ಒಳ್ಳೇದು ಮಾಡಲಿ. ನೀತಿಯಿಂದ, ನಿಯತ್ತಿನಿಂದ ಸರ್ ಕೆಲಸ ಮಾಡಿ. ನಿಮ್ಮೊಟ್ಟಿಗೆ ಇಡೀ ಸನಾತನ ಸಮಾಜ ಇದೆ. ಅದೇ ಕೆಲವರೆಲ್ಲ ಕಾಮೆಂಟ್ ಮಾಡ್ತಾ ಇದ್ದಾರೆ, ಟಿವಿಲೆಲ್ಲ ಬರ್ತಾ ಇದೆ, ಹಲವಾರು ಶವಗಳು ಸಿಕ್ಕಿದಂತೆ, ಅವಶೇಷಗಳು ಸಿಕ್ಕಿದಂತೆ ಅಂತ ಬರ್ತಾ ಇದೆ. ಏನು ಸರ್ ಸಿಕ್ಕಿರ್ಬೋದು ಸರ್? ಮೊನ್ನೆ 6 ನಂಬರಲ್ಲಿ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಈಗ ಜಸ್ಟ್ ನಾನು ಅಂದ ವೇ ಬರುವಾಗ ಹೇಳಿದರು 4 ಮೂಳೆನೋ ಸಿಕ್ಕಿತು ಅಂತ. ಅಧಿಕೃತವಾಗಿ ಡಿಪಾರ್ಟ್ಮೆಂಟ್ ಹೇಳ್ಬೇಕು. ನಮ್ಗೆ ಏನೇ ಹೇಳಿದ್ರು ನಾವು ಊಹಾಪೋ ಅಂತವೇ ತಿಳ್ಕೊಳ್ಳೋದು. ಹೌದು ಸರ್, ಇವತ್ತು ಇಲ್ಲಿ ಆಗಿಬೇಕಾಗಿರೋದು ಸರ್, ಇಲ್ಲಿ 11ನೇ ಪಾಯಿಂಟ್, 12ನೇ ಪಾಯಿಂಟ್, ಇಲ್ಲಿ 2 ಪಾಯಿಂಟ್ ಇರುವಂಥದ್ದು. ಆದರೆ SIT ಅಧಿಕಾರಿಗಳು ನೇರವಾಗಿ ಕಾಡಿನ ಒಳಗಡೆ ಸೀದಾ ಮೇಲೆ ಹೋಗಿದ್ದಾರಂತೆ. ಆದರೆ ಅವರು ಏನಕ್ಕೆ ಹೋಗಿದ್ದಾರೆ ಏನು ಅನ್ನೋದು ಗೊತ್ತಿಲ್ಲ. ಸ್ವಲ್ಪ ಸಮಯದ ನಂತರ ನಮಗೆ ಮಾಹಿತಿ ಬಂದಿರುವಂಥದ್ದು 2 ಮೂಟೆ ಉಪ್ಪು ತೊಗೊಂಡು ಹೋಗಿದ್ದಾರೆ ಅಂತ. ಹಾಗಾದ್ರೆ ಏನಾದರೂ ಒಂದು ಗುಡ್ ನ್ಯೂಸ್ ಇರ್ಬೋದಾ ಸರ್? ಇವತ್ತು ಸಾಯಂಕಾಲ ಗೊತ್ತಾಗ್ಬೋದು. ಗುಡ್ ನ್ಯೂಸ್ ಸಹ ಇರಲೇಬೇಕು. ಮತ್ತೆ ಭೀಮ ಅಂತ ಬಂದಿದ್ದಾರಲ್ಲ, ಆ ಭೀಮನ್ನು ಹಿಡ್ಕೊಂಡು ಹೊಸ ಜಾಗೆಯನ್ನು ತೋರಿಸ್ಲಿಕ್ಕೆ ಅಂತ ಹೋಗಿದ್ದಾರೆ ಅಂತ ಒಂದು ಮಾಹಿತಿ ನನಗೆ ಅಧಿಕೃತವಾಗಿ ಗೊತ್ತಿಲ್ಲ. ಆ ಜಾಗದಲ್ಲಿ ಇದೆ ಅಂತ ಒಂದು ಮಾಹಿತಿ ಬರ್ತುಂಟು.
ಹಾಗೆ ಅಲ್ಲಿಯನ್ನು ತೆಗೆದಿದ್ದಾರೆ ಅಂತ ಸಹ ಮಾಹಿತಿ ಬರ್ತಾ ಇದೆ. ಮತ್ತು ಕನ್ಫರ್ಮ್ ಆಗಿ ನಾವು ಏನೇ ಒರಿಜಿನಲ್ ತಿಳ್ಕೊಳ್ಬೇಕಾದ್ರೆ ಸಹ ಅಧಿಕಾರಿಗಳೇ ಅಧಿಕೃತವಾಗಿ ಮಾಹಿತಿಯನ್ನು ಕೊಡಬೇಕು. ಸರ್, ಈಗ ಕೆಲವೊಮ್ಮೆ ಕಾಡಿಗೆ ಹೋಗೋ ಸಂದರ್ಭದಲ್ಲಿ ಜಿಗಣೆ ಕಾಟ ಇರ್ತದೆ, ಅದಕ್ಕೋಸ್ಕರ ಉಪ್ಪು ಸವರ್ತಾರೆ ಅನ್ನುವಂಥದ್ದು ನಾವು ಕೇಳ್ಪಟ್ಟಿದ್ದೀವಿ. ಆದರೆ 2 ಮೂಟೆ ಉಪ್ಪು ತಗೊಂಡು ಹೋಗಿದ್ದಾರೆ ಅಂದ್ರೆ ಏನಾದರೂ ಒಂದು ಅವಶೇಷಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ತಗೊಂಡು ಹೋಗಿದ್ದಾರೆ ಅನ್ಸುತ್ತೆ ಸರ್. ಅದೇ ವೈಜ್ಞಾನಿಕವಾಗಿ ಇರ್ಬೋದು ಅಂದ್ಕೊಳ್ಬೇಕಲ್ಲ ನಾವು. ಹೌದು. ಈಗ ಕೆಲವು ಟೈಮಲ್ಲಿ ಕುಂಬಳಕಾಯಿ ಪಾಂಡಿತ್ಯ ಅಂತ ಒಂದು ಇದು ಬರ್ತದೆ. ಆ ಗಡಿಗೆಯಿಂದ ಕುಂಬಳಕಾಯಿ ತೆಗಿಬೇಕಾದ್ರೆ ಉಪ್ಪು ಹಾಕಿ ಅದನ್ನ ಮುದ್ದೆ ಮಾಡಿ ತೆಗಿಸ್ತಿದ್ರಂತೆ. ಹಾಗೆ ಬೋನನ್ನು ಸಂರಕ್ಷಣೆ ಮಾಡಲಿಕ್ಕೋ ಅದು ಏನಂತ ವೈಜ್ಞಾನಿಕವಾಗಿ ನಾವು ತಿಳ್ಕೊಳ್ಬೇಕು. ಅಷ್ಟು ನಾವು ಡಿಟ್ಟು ಅಂತ ಕರೆಕ್ಟಾಗಿ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಇದು ತನಿಖಾ ಹಂತದಲ್ಲಿರುವಾಗ ನಾವೇನು ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ಆಗಲ್ಲ. ಈಗ ಭೀಮಾ ಹೇಳಿರೋ ಪ್ರಕಾರ ಕೆಲವೊಂದು ಕಡೆ 30-40 ಶವಗಳನ್ನು ಹೂತಾಕಿದ್ದೇನೆ ಅಂತ ಅಲ್ಲಿ ಹೇಳಿಕೆ ಕೊಟ್ಟಿದ್ದಾನಂತೆ. ಆ ತರ ಸ್ಥಳ ಇವತ್ತು ಸಿಕ್ಕಿರಬಹುದು ಅನ್ಸುತ್ತೆ ನಮಗೆ ಸರ್. ಸಿಕ್ಕಿರಬಹುದು ಅಂತಾನು ಅನಿಸ್ತಾ ಇದೆ. ಇನ್ನು ಭೀಮಾ ಈಗ 13 ನಂಬರ್ ನನಗೆ ಬಂದ ಮಾಹಿತಿ ಪ್ರಕಾರ ಹೀಗೆ ಮಾತಾಡ್ತಾ ಇದ್ರು ದೊಡ್ಡವರೆಲ್ಲ. ಈಗ ಜಸ್ಟ್ ಒಂದು ತೋರಿಸಿದ್ದಾನೆ 13 ಪಾಯಿಂಟ್. ಇನ್ನೂ ಪಾಯಿಂಟ್ ಇದೆ ಅಂತ ಏನೋ ಒಂದು ಊಹಾಪೋಹ ಕಾಣಿಸ್ತಾ ಇದೆ. ಇನ್ನೂ ಇರಬೇಕು. ಯಾಕಂದ್ರೆ ಬೇರೆ ಜನ ಕೂಡ ಇರಬಹುದು, ಬೇರೆ ಜನ ಸಹ ಇದ್ದಾರೆ ಅಂತ ಮಾಹಿತಿ ಇದೆ. ಯಾಕಂದ್ರೆ ಒಂದೇ ಸರಿ ಎಲ್ಲ ನಂಬರ್ ತೋರಿಸಿ ಈಗ ಭೂಮಿಗೆ ಕೆಮಿಕಲ್ ಹಾಕಿ ಕೆಲವು ಐಟಮ್ ಅನ್ನ ಕರಗಿಸುವ ಏನೋ ಒಂದು ಇರ್ತದೆ ಅಂತ ಒಂದು ನಾವು ತಿಳ್ಕೊಂಡಿದ್ದೇವೆ. ಹಾಗೆ ಅದಾಗಬಾರ್ದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ಬೋದು ಅಂತ ನನ್ನ ಅನಿಸಿಕೆ ಸರ್. ಈಗ ಒಂದು 2-3 ಜನ ಜಯಂತಟ್ಟಿಯವರು ಮತ್ತೆ ಇನ್ನೊಬ್ರು ಇವತ್ತು SIT ತಂಡಕ್ಕೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ರು. ಅವರನ್ನು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಕಂಪ್ಲೇಂಟ್ ಕೊಡಿ ಅಂತ ಕಳಿಸಿದ್ದಾರೆ. ಇದೇ ತರ ಈಗ ಏನಾದರೂ ನೋಡಿದವರು ಸಾಕ್ಷಿ ಹೇಳುವವರು ಮುಂದೆ ಬರಬೇಕು ಅಂದ್ರೆ ನೀವು ಅವರಿಗೆಲ್ಲ ಏನು ಮಾಹಿತಿ ಕೊಡ್ಲಿಕ್ಕೆ? ಇಲ್ಲ, ಮೋಸ್ಟ್ಲಿ ಅದು ಕಾನೂನು ಪ್ರಕಾರ ಇರಬೇಕು. ಅಂದ್ರೆ ಲೋಕಲ್ ಸ್ಟೇಷನ್ ಇಲ್ಲಿ ಕೊಟ್ಟು ಇಲ್ಲಿಂದ SIT ಗೆ ರೆಫರ್ ಮಾಡ್ತಾರ ಅಂತ ನೋಡುವ. ಅದೇನಂತ ಅದು ಹೇಗೆ ಕಾನೂನು ಅವ್ರಿಗೆ ಹೇಗೆ ಅಂತ ಹೆದರ್ಕೊಂಡಿದ್ದಾರೆ ಜನ. ಅವರಿಗೆ ಏನು ಹೇಳ್ತಾರೆ ಸರ್ ಮುಂದೆ ಬರಬೇಕು? ಹೆದರುವ ವಿಷಯವೇ ಇಲ್ಲ. ಇಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮ, ಇಲ್ಲಿ ಸತ್ಯ ಮಾತ್ರ ಹೊರಗೆ ಕೇಳುದು ನಾವು. ಇಲ್ಲಿ ಯಾರನ್ನು ಹೆದರ್ಸ್ಲಿಕ್ಕೆ, ಯಾರನ್ನು ನಾವು ಅಡಿಗೆ ಅಂತ ದುಷ್ಪರಿಣಾಮ ಯಾರಿಗೆ ಬೇಡಲ್ಲ, ದುಷ್ಟಬುದ್ಧಿ ಯಾರಿಗಿಲ್ಲ ಇಲ್ಲಿ. ಇಲ್ಲಿ ಮಂಜುನಾಥ ಇವತ್ತು ಸೋಮವಾರ ನೋಡಿ, ಸೋಮವಾರ ಅಂದ್ರೆ ಏನು? ಶಿವನ ದಿನ. ಶಿವ ಅಂದ್ರೆ ಏನು? ರುದ್ರಭೂಮಿ. ರುದ್ರಭೂಮಿಯಲ್ಲಿ ಇವತ್ತು 4-5 ಶವ ಇದು ಸಿಕ್ಕಿದೆ, ಮೂಳೆ ಎಲ್ಲ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತೇ ಎಲ್ಲ ತೋರಿಸ್ತಾನೆ ಅನ್ನುವ ನನ್ನ ಒಂದು ನಂಬಿಕೆ, ದೃಢವಾದ ನಂಬಿಕೆ ಶಿವನ ಮೇಲೆ. ಸರ್, ಬೇರೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ ಸರ್? ಏನಿಲ್ಲ, ಪ್ರಾಕೃತಿಕವಾಗಿ ಪ್ರಕೃತಿ ಚಂದದಲ್ಲಿ ಸಪೋರ್ಟ್ ಮಾಡ್ತಾ ಇದೆ. ಇದೇ ನಿಯತ್ತಿನಿಂದ ಮೋಹಂತಿ ಸಾಹೇಬರು ಎಲ್ಲರಿಗೂ ನಾನು ನಿಮಗೆ ತುಂಬ ಧನ್ಯವಾದ ಹೇಳ್ತೇನೆ, ಅಧಿಕಾರಿಗಳಿಗೆ. ಸರ್, ನಿಯತ್ತಿನಿಂದ ಸತ್ಯವನ್ನು ಹೊರಗೆ ಹಾಕಿ, ಭ್ರಷ್ಟಾಚಾರಿಗಳನ್ನು ಹೊರಗೆ ಹಾಕಿ, ಸತ್ಯವನ್ನು ಹೊರಗೆ ಹಾಕಿ, ನ್ಯಾಯವನ್ನು ತೋರಿಸಿ. ಇಡೀ ಭೂಮಂಡಲ ನೋಡ್ತಾ ಇದೆ, ಇಡೀ ವಿಶ್ವ ನೋಡ್ತಾ ಇದೆ ನಮ್ಮ ಧರ್ಮಸ್ಥಳವನ್ನು. ಅದರಲ್ಲಿ ನಾವು ಸತ್ಯ ತೋರಿಸಿ, ಇದನ್ನೊಂದು ಸತ್ಯ ನಾವು ತೋರಿಸಿದ್ರೆ ಹಾಗಾದ್ರೆ ಇಲ್ಲಿ ದೇವರ ಮೇಲೆ ಇನ್ನೂ ದೃಢವಾದ ನಂಬಿಕೆ ಬರ್ತದೆ. ಭಕ್ತಾದಿಗಳು ನೋಡಿ ಧರ್ಮಸ್ಥಳಕ್ಕೆ ಅಂಟಿರುವಂತ ಕಳಂಕ ಹೋಗ್ಬೇಕು ಅಂತ. ಈ ನೇತ್ರಾವತಿ 100% ಈ ಸರಿ ಕ್ಲೀನ್ ಮಾಡ್ತಾಳೆ ಅನ್ನುವ ನಮಗೆ ನಂಬಿಕೆ ಇದೆ. ನೇತ್ರಾವತಿ 100% ಕ್ಲೀನ್ ಮಾಡ್ತಾಳೆ, ಅದೊಂದು ನಾನು ಗ್ಯಾರಂಟಿ ಹೇಳ್ತೇನೆ. ಇಷ್ಟು ಇದ್ದ ಕಳಂಕ ಎಲ್ಲ ತೊಳೆದು ಈಗ 12 ವರ್ಷ ಕಳೀತಲ್ಲ, 13ನೇ ವರ್ಷ ರನ್ನಿಂಗ್. ಈ ಡಿಸೆಂಬರ್ ಎಂಡೊಳಗೆ ಎಲ್ಲ ಕ್ಲೀನಾಗಿ ಇದು ಅಧರ್ಮಿಗ ಎಲ್ಲ ಸರ್ವನಾಶ ಆಗಿ ಸತ್ಯ ಮೇಲೆ ಬರ್ತದೆ ಎನ್ನುವ ದೃಢವಾದ ನಂಬಿಕೆ ಆ ಮಂಜುನಾಥ ಅಣ್ಣಪ್ಪನ ಮೇಲೆ ಅಷ್ಟು ವಿಶ್ವಾಸ ಇದೆ. ಸರ್, ನೀವು ಅವತ್ತೇ ಒಂದು 2-3 ತಿಂಗಳ ಹಿಂದೆನೇ ನೀವು ಕದ್ರಿ ಕ್ಷೇತ್ರದಲ್ಲಿ ಈ ಮಾತು ಹೇಳಿದ್ರಿ. ಹೌದು, ಒಂದು ನ್ಯಾಯ ಸಿಗ್ತದೆ, ಒಂದು ದಿವಸ ಬರ್ತದೆ, ಆದಷ್ಟು ಬೇಗ ಬರಲಿ ಅಂತ ಹೇಳ್ತಾ ಇದ್ರಿ. ಹೌದು, ಈಗ ಆ ಸಮಯ ಕೂಡಿ ಬಂದಿದೆ ಅಂತ ಬಂದಿದೆ, ಇನ್ನೂ ಬರ್ಲಿಕ್ಕಿದೆ ಸರ್, ಇನ್ನೂ ಬರ್ಲಿಕ್ಕಿದೆ. ಈಗ ನಮಗೆ ಮಾಹಿತಿ, ಈಗ ನೋಡಿ ಜಯಂತ್ ಟಿ ಅವರು ಸೌಜನ್ಯ ನ್ಯಾಯಪರ ಹೋರಾಟಗಾರ, ನಾವು ಒಟ್ಟಿಗೆ ನಮ್ಗೆ ಏನು ಗೊತ್ತಿರಲಿಲ್ಲ. ಈಗ ನೋಡಿ ಸಡನ್ ಆಗಿ ಅವ್ರು ಬಂದ್ರ, ಮತ್ತೆ ಇನ್ನೊಂದು ಒಡನಾಡಿ ಸಂಸ್ಥೆಯವರು ನಿನ್ನೆ ಒಂದು, ಈಗ ಇನ್ನೂ ಎಷ್ಟು ಜನ ಇದ್ದಾರೋ. ಡೇ ಬೈ ಡೇ ಅಣ್ಣಪ್ಪ, ಮಂಜುನಾಥ, ಸೌಜನ್ಯ ಎಂಬುವ ಶಕ್ತಿ ಎಲ್ಲರನ್ನು ಧೈರ್ಯ ಕೊಟ್ಟು ದಿನಕ್ಕೆ ಒಬ್ಬೊಬ್ಬರನ್ನು ಬರಲಿಕ್ಕೆ ಮಾಡ್ಬೋದು. ಹೇಳಲಿಕ್ಕಾಗಲ್ಲ, ನಾಳೆ ಒಬ್ಬರು ಬರ್ಬೋದು, ಇನ್ನೊಬ್ಬ ಈಗ ಒಬ್ಬನೇ ಹೂತಾಕ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಜನ ಇದ್ರು, ಒಬ್ಬೊಬ್ಬರೇ ಬರಲಿಕ್ಕಿದ್ರು, ಹೇಳಲಿಕ್ಕೆ ಆಗಲ್ಲ. ಇದು ಪ್ರಕೃತಿ ನಿಯಮ. ಇಲ್ಲಿ ಮನುಷ್ಯ ಕೆಲಸ ಮಾಡೋದು ಮಾತ್ರ, ಎಲ್ಲ ಆಟ ಆಡಿಸುವುದು ಪ್ರಕೃತಿ. ನಾನು ಅಷ್ಟೇ ಹೇಳುದು ಸರ್. ಈಗ SIT ತಂಡದವರ ಮೇಲೆ ಕೆಲವೊಂದು ಆರೋಪ ಬರ್ತಾ ಇದೆ. ಇವರು ಮುಚ್ಚ ಹಾಕೋದಿಕ್ಕೆ ಈ ತರ ಎಲ್ಲ ಒಂದು ನೋಡಿ, ಆ ಅಧಿಕಾರಿ ಮೇಲೆ ಒಂದು ಅಧಿಕಾರಿ ಮಂಜುನಾಥ್ ಗೌಡ್ರ ಅಂತ ಒಂದು, ಇನ್ನೊಬ್ಬರು ಕೇಶವ್ ನಾಯ್ಕ, ನಾವು ಅವರ ಹೆಸರು, ಇನ್ನೊಂದು ಪೊಲೀಸ್ನವರು, ಅವರು 2 ಜನದ ಮೇಲೆ ಅಪವಾದ ಬಂತಲ್ಲ, ಅವರನ್ನು ತೆಗೆದಿಟ್ಟು ಹೊರಗಡೆ ಇಟ್ಟಿದ್ದಾರೆ ಅಂತ ಏನೋ ಆಫೀಸಲ್ಲಿ ಕೂತ್ಕೊಳಿಸಿದ್ದಾರೆ ಏನೋ ಒಂದು ಮಾಹಿತಿ ನಮಗೆ, ಅಧಿಕೃತವಾಗಿ ಅಲ್ಲ, ನಮಗೆ ಒಂದು ಮಾಹಿತಿ ಬಂದಿದೆ. ಆದರೆ ಸತ್ಯ ಹೊರಗೆ ಬರಬೇಕು. ಇಲ್ಲಿ ಅವರು ದೊಡ್ಡವರು, ಇವರು ಸಣ್ಣವರಾದಲ್ಲ. ನ್ಯಾಯ, ಸತ್ಯ ಇದನ್ನು ಹೊರಗೆ ತಂದರೆ ಅದೇ ನಾವು ಬೇಡಿಕೊಳ್ಳೋದು. ಸರ್ಕಾರಕ್ಕೂ ಅಷ್ಟೇ, ಅಧಿಕಾರಿಗಳಿಗೂ ಅಷ್ಟೇ. ಇಲ್ಲಿ
ನ್ಯಾಯ ನೀತಿ ಧರ್ಮ ಇದ್ದ ಎಲ್ಲ ದೇವಾನುದೇವತೆಗಳನ್ನು ಬೇಡಿಕೊಳ್ಳುವುದು ಸತ್ಯ ಹೊರಗೆ ಬರಬೇಕು ಅಂತ. ಧನ್ಯವಾದ ಸರ್, ಇನ್ನೊಂದ್ಸಲ ಮಾತಾಡ್ತಾನೆ ನಿಮ್ಮ ಹತ್ರ. ಅದೇ ರೀತಿ ಸೌಜನ್ಯ ಇದೇ SIT ತನಿಖೆಯಿಂದ ಸೌಜನ್ಯ ನ್ಯಾಯಪರ ಹೋರಾಟಕ್ಕೆ ಒಂದು ಅದು ಕೂಡ ಬರಬೇಕು, ಬರಲೇಬೇಕು. ಪದ್ಮಲತಾ ಇಲ್ಲದಿದ್ದರೆ ಅದಕ್ಕೋಸ್ಕರ ಪುನಃ ನಾವು ಹೋರಾಟ ಅದೆಲ್ಲ ತಪ್ಪಲ್ಲ, ಇದರಲ್ಲೇ ಮುಗಿಸ್ಬೇಕು ಅನ್ನೋ ಒಂದು ಉದ್ದೇಶ. ಥ್ಯಾಂಕ್ ಯು. ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಬುರುಡೆ. ಧನ್ಯವಾದ ಸರ್, ಇನ್ನೊಂದ್ಸಲ ಮಾತಾಡ್ತೀನಿ.